ಆತ್ಮೀಯರೇ, ಇಂದಿನ ತರಗತಿಗೆ ನಿಮಗೆಲ್ಲ ಸ್ವಾಗತ. ಸಿಂಧು ನದಿ ಕಣಿವೆಯ ಸಂಚಿಕೆಯ 2 ನಾವು ಏನೇ ಸಂಚಿಕೆಯಲ್ಲಿ 5 ನಿವೇಶನಗಳ ಬಗ್ಗೆ ತಿಳ್ಕೊಂಡಿದ್ವಿ. ಈಗ 6ನೇ ನಿವೇಶನ ಬನ್ವಾಲಿ 1971ರಲ್ಲಿ ಆರ್.ಎನ್. ಬಿಸ್ತಾರ್ ಅವರಿಂದ ಸಂಶೋಧನೆಯಾಯಿತು. ಇದು ಹರಿಯಾಣದ ಹಿಸಾರ ಜಿಲ್ಲೆಯಲ್ಲಿದೆ. ಸರಸ್ವತಿ ನದಿಯ ದಡ, ಅವಶೇಷ ಭಾರಿ ಮತ್ತು ಧಾನ್ಯ. ರೋಪರ್ 1953ರಲ್ಲಿ ವೈ.ಡಿ. ಶರ್ಮಾರವರಿಂದ ಸಂಶೋಧನೆಯಾಯಿತು. ಸಟ್ಲೇಜ್ ನದಿಯ ದಡದಲ್ಲಿದೆ. ಇದು ಪಂಜಾಬ್ನಲ್ಲಿ. ಸ್ವಾತಂತ್ರ್ಯ ನಂತರ ಸಂಶೋಧನೆಯಾದ ಮೊದಲ ನಿವೇಶನ. ಸರ್ಕೊಟ್ಟ 1972ರಲ್ಲಿ ಜೆ.ಪಿ. ಜೋಶಿ ಅವರಿಂದ ಸಂಶೋಧನೆ ಒಳಪಡಲಾಯಿತು. ಗುಜರಾತ್ನ ಕಚ್ ಜಿಲ್ಲೆಯಲ್ಲಿದೆ. ಚೌಕಾಕಾರದ ಬುರ್ಜು ಹಾಗೂ ಕುದುರೆಯ ಜೀನು ದೊರೆತಿದೆ. ಧೂಲವೀರ 1990-91ರಲ್ಲಿ ಡಾಕ್ಟರ್ ಜೋಶಿ ಮತ್ತು ಆರ್.ಎನ್. ಬಿಸ್ತಾರ್ ಅವರಿಂದ ಸಂಶೋಧನೆಯಾಯಿತು. ಗುಜರಾತ್ನ ಕಚ್ ಜಿಲ್ಲೆಯಲ್ಲಿದೆ. ಭಾರತದ ದೊರೆತ ಅತಿ ದೊಡ್ಡ ನಿವೇಶನ. ಇದು ವಾಟರ್ ಮ್ಯಾನೇಜ್ಮೆಂಟ್ಗೆ ಪ್ರಸಿದ್ಧವಾಗಿತ್ತು. ಮನೋಹರ ನದಿಯ ದಂಡೆಯ ಮೇಲಿದೆ. ರೋಜ್ ಡಿ 1979ರಲ್ಲಿ ಪೋಸ್ಟಲ್ ಮತ್ತು ಪಾಂಡ್ಸ್ ಅವರಿಂದ ಸಂಶೋಧನೆಯಾಯಿತು. ಇದು ರಾಜಸ್ಥಾನದ ರಾಜಾಕೋಟ್ನಲ್ಲಿದೆ. ಗ್ರಾಮೀಣ ಜೀವನ ಕಂಡುಬರುವ ಏಕೈಕ ನಿವೇಶನ ಯಾವುದಪ್ಪ ಅಂದರೆ ರೋಸ್ ಡಿ ರಂಗಪೂರ ಅಂತ 1954ರಲ್ಲಿ ಎಸ್.ಆರ್. ರಾವ್ ರವರಿಂದ ಸಂಶೋಧನೆಯಾಯಿತು. ಇದು ಗುಜರಾತ್ನಲ್ಲಿದೆ. ಇದೆಲ್ಲಿದೆ ಅಂದರೆ ಗುಜರಾತ್ನಲ್ಲಿದೆ. ಇಲ್ಲಿ ಏನು ಸಿಕ್ಕಿದೆಯಪ್ಪ ಅಂದರೆ ರೈಸ್ ಹಸ್ಕ್ ಅಂದರೆ ಭತ್ತದ ಹೊಟ್ಟು ಇಲ್ಲಿ ದೊರೆತಿದೆ. 12ನೇ ನಿವೇಶನ ಕೋಟ್ ಡಿ.ಜಿ 1955ರಲ್ಲಿ ಎಫ್.ಎ. ಖಾನ್ ರವರಿಂದ ಸಂಶೋಧನೆಯಾಯಿತು. ಇದು ಮಹೇಂಜೋದಾರ ಸಮೀಪ ಈ ನಿವೇಶನ ನಮಗೆ ಕಂಡುಬರ್ತದೆ. ಇದು ಬೆಂಕಿಯಿಂದ ನಾಶವಾಗಿ ಹೋಗಿದೆ. ಬಾಲ್ಕೋಟ್ 1963-72ರಲ್ಲಿ ಜಿ.ಎಫ್. ಡೇಲಸ್ ರವರಿಂದ ಸಂಶೋಧನೆಯಾಯಿತು. ಇದು ಕರಾಚಿ ಸಮೀಪದಲ್ಲಿದೆ. ಸುಟ್ಟ ಇಟ್ಟಿಗೆಯ ಅವಶೇಷ ದೊರೆತಿದೆ. ಸೂಕ್ತ ಜೆಂಡರ್ 51ರಲ್ಲಿ ಸರ್ ಎರಾನ್ ಸ್ಮಿಲ್ ರವರಿಂದ ಸಂಶೋಧನೆಯಾಯಿತು. ಪಾಕಿಸ್ತಾನ ಮತ್ತು ಬಲೂಚಿಸ್ತಾನ್ ಅರಬ್ಬಿ ಸಮುದ್ರ ಬಂದರು ಸ್ಥಳದಲ್ಲಿ ಈ ಸೂಕ್ತ ಜೆಂಡರ್ ನೋಡಬಹುದಾಗಿದೆ. ಇಲ್ಲಿಂದ ಪಶ್ಚಿಮ ಏಷ್ಯಾಕ್ಕೆ ಸಂಪರ್ಕ ಕೂಡ ಕಲ್ಪಿಸುತ್ತೆ. ಅಲ್ಲಾದಿನೋ ಇದರ ಸಮೀಪದಲ್ಲಿರುವ ಇನ್ನೊಂದು ಬಂದರಾಗಿದೆ. ಮೆಹರ್ಗಾರ್ ನಿವೇಶನ ಪಾಕಿಸ್ತಾನದಲ್ಲಿದ್ದು ಇದು ಹರಪ್ಪ ಪೂರ್ವ ಸಂಸ್ಕೃತಿ ಅವಶೇಷ ಹೊಂದಿದೆ. ಬೋಲಾನ್ ಪಾಸ್ ಸಮೀಪ ಇರುವಂಥದ್ದೇ. ದೈಮಾಬಾದ್ನಲ್ಲಿ ಚಿನ್ನದ ರಥ ದೊರೆತಿದೆ. ನ್ಯೂಕ್ಲಿಯಸ್ ಸಿಟೀಸ್ ಆಫ್ ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ಹರಪ್ಪ, ಮಹೇಂಜೋದಾರೋ, ಧೂಲವೀರ. ಕೋಟೆ ಹೊಂದಿರುವ ನಗರಗಳು ಹರಪ್ಪ, ಮಹೇಂಜೋದಾರೋ ಮತ್ತು ಕಾಲಿಬಂಗನ್. ಹರಪ್ಪನ್ ಸಿವಿಲೈಸೇಷನ್ ಕೃತಿಯ ಕರ್ತೃ ಮಾರ್ಟಿಮರ್ ವೀಲರ್. ಪ್ರಮುಖ ಲಕ್ಷಣಗಳು ನೋಡ್ಕೊಂಡು ಬರುವ ನಗರ ಯೋಜನೆ ಹೇಗಿತ್ತು ಇಲ್ಲಿದು ಅಂಥೇಳಿ. ಇಲ್ಲಿನ ಜನರು ನಗರವಾಸಿಗಳಾಗಿದ್ದರು. ಇದು ಜಗತ್ತಿನ ಪ್ರಥಮ ನಗರವಾಗಿತ್ತು. ಇಲ್ಲಿ ನಾಗರಿಕತೆಯು ನಗರ ಯೋಜನೆ ಆಗಿತ್ತು. ಈ ನಾಗರಿಕತೆ ವಿಶೇಷ ಲಕ್ಷಣವಾಗಿದೆ. ಇನ್ನು ವಾಸಗೃಹಗಳನ್ನು ನೋಡೋದಾದರೆ ಸುಟ್ಟೆ ಇಟ್ಟಿಗೆಗಳಿಂದ ನಿರ್ಮಾಣ ಮಾಡಿದ್ದಾರೆ. ಪಕ್ಕಾ ಬ್ರಿಕ್ಸ್ ಮನೆಗಳು 4ರಿಂದ 24 ಕೋಣೆಗಳನ್ನು ಹೊಂದಿವೆ. 3 ಅಂತಸ್ತಿನ ಮನೆಗಳಿವೆ. ಮಣ್ಣು, ತಾಮ್ರ ಮತ್ತು ಕಲ್ಲುಗಳಿಂದ ಮನೆ ಬಳಕೆ ವಸ್ತುಗಳು ತಯಾರು. ಆಯತಾಕಾರದ ಇಟ್ಟಿಗೆಗಳಿದ್ದವು. ರಸ್ತೆಗಳು ನೇರವಾಗಿದ್ದವು. ಅಗಲವಾದ ರಸ್ತೆಗಳನ್ನು ಹೊಂದಿವೆ. ಮಣ್ಣಿನಿಂದ ರಸ್ತೆ ನಿರ್ಮಿಸಿ ಧೂಳು ಏಳದಂತೆ ಮಡಕೆ ಮತ್ತು ಇಟ್ಟಿಗೆ ಚೂರುಗಳ ಬಳಕೆ. ಮಹೇಂಜೋದಾರೋವಿನಲ್ಲಿ 32 ಅಡಿ ಅಗಲದ ರಸ್ತೆ ದೊರೆತಿದೆ. ರಸ್ತೆ ಪಕ್ಕ ಬಾವಿ, ಕಸದ ತೊಟ್ಟಿ, ದೀಪದ ಕಂಬ ಇವೆ. ರಸ್ತೆ ಬದಿಯಲ್ಲಿ ಒಳಚರಂಡಿ ವ್ಯವಸ್ಥೆ ಇದೆ. ಇಲ್ಲೇ ಬೃಹತ್ ಈಜುಕೊಳ ಮಹೇಂಜೋದಾರೋವಿನಲ್ಲಿದೆ. 1924ರಲ್ಲಿ ಜಾನ್ ಮಾರ್ಷಲ್ ಸಂಶೋಧಿಸಿದ ತಳಭಾಗದಲ್ಲಿ ಜಿಪ್ಸಮ್ ಗಾರೆ ಬಳಸಲಾಗಿದೆ. ಬೃಹತ್ ಕೊಳ ತಳಭಾಗದಲ್ಲಿ 180 ಅಡಿ ವಿಸ್ತೀರ್ಣ ಹೊಂದಿದೆ. ಇನ್ನು ಗ್ರೈನೇಜ್ ಅಂದರೆ ಉಗ್ರಾಣ. ಹರಪ್ಪದಲ್ಲಿ ಉಗ್ರಾಣಗಳು ದೊರೆತಿವೆ. ಅತಿ ದೊಡ್ಡ ಉಗ್ರಾಣ ಹರಪ್ಪದಲ್ಲಿದೆ. ರಾವಿ ನದಿಯ ದಡದಲ್ಲಿ ದೊರೆತಿದೆ. ರಾಜಕೀಯ ವ್ಯವಸ್ಥೆ ನೋಡೋದಾದರೆ ಎಸ್.ಆರ್. ರಾವ್ ಅವರ ಮುದ್ರೆಗಳ ಮೇಲೆ ದೊರೆತ ಪಾಲ, ಪಾಲಕ, ಮಹಾಪಾಲಕ ಪದಗಳನ್ನು ಗುರುತಿಸಿ ಅವುಗಳನ್ನು ಆಡಳಿತಗಾರ, ಉಪ ಆಡಳಿತಗಾರ, ಮಹಾ ಆಡಳಿತಗಾರ ಎಂದು ಗುರುತಿಸಿದ್ದಾರೆ. ಲೇಹಕ ಎಂಬ ಬರಹಗಾರರಿದ್ದರು. ಈಗ ಸಿ ಮುದ್ರೆಗಳು ನೋಡೋದಾದರೆ 2000ಕ್ಕೂ ಅಧಿಕ ಮುದ್ರೆಗಳು ಇಲ್ಲಿ ದೊರೆತಿವೆ.